ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानामालयं करुणालयम् नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् पञ्चदशे हान्यधिकरणे तस्मिन् हान्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षड्विंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तद्भाष्यभागं च यथाचार्यानुग्रहं विचारयामः। इदानीं सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ॐ यद्वक्त्राम्बुजनिःसृतं परमकं श्रीसूत्रभाष्यामृतम् पीत्वा मादृशजीवभङ्गनिचया नन्दन्ति मोक्षाङ्गणे नानावादिमदेभमज्जनमः व्यग्रोग्रकण्ठीरवान्
ಪ್ರಣಮಾಮಿ ತಾನ್ ಯತಿವರಮಹಿತಾನ್ ಶಂಕರಾಚಾರ್ಯವರ್ಯಾನ್. ಓಂ ಯದ್ವಕ್ತ್ರಾಂಬುಜನಿಸೃತಂ ಪರಮಕಂ ಶ್ರೀಸೂತ್ರಭಾಷ್ಯಾಮೃತಂ ಪೀತ್ವಾ ಮಾದೃಶ ಜೀವಭಂಗನಿಚಯಾನಂದಂತಿ ಮೋಕ್ಷಾಂಗಣೇ. ನಾನಾವಾದಿಮದೇಭಮಜ್ಜನಮಃ ವ್ಯಗ್ರೋಗ್ರಕಂಠೀರವಾನ್. ಪ್ರಣಮಾಮಿ ತಾನ್ ಯತಿವರಮಹಿತಾನ್ ಶಂಕರಾಚಾರ್ಯವರ್ಯಾನ್. ಪ್ರಣಮಾಮಿ ತಾನ್ ಯತಿವರಮಹಿತಾನ್ ಶಂಕರಾಚಾರ್ಯವರ್ಯಾನ್. ಅರ್ಥ ತುಂಬಾ ಚೆನ್ನಾಗಿದೆ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಒಂದು ಸ್ತೋತ್ರ. ಶಾರ್ದೂಲ ವಿಕ್ರೀಡಿತ ವೃತ್ತ ಗಂಭೀರವಾದ ವೃತ್ತ. ಯದ್ವಕ್ತ್ರಾಂಬುಜ ನಿಸೃತಂ, ಯಾರ ಮುಖ ಕಮಲಗಳಿಂದ ಇದು ಈಚೆಗೆ ಬಂದಿದೆಯೋ, ನಿಸೃತಂ ಹೊರ ಬಂದಿದೆಯೋ, ಯಾರ ಈ ಒಂದು ಮುಖಾರವಿಂದದಿಂದ ಇದು ಹೊರ ಬಂದಿದೆಯೋ. ಯಾವುದು ಹೊರ ಬಂದಿದೆ ಅಂತಂದ್ರೆ ಪರಮಕಂ ಶ್ರೀ ಸೂತ್ರ ಭಾಷ್ಯಾಮೃತಂ, ಅತ್ಯಂತ ಶ್ರೇಷ್ಠವಾದ ಈ ಒಂದು ಸೂತ್ರ ಭಾಷ್ಯವೆಂಬ ಅಮೃತವು ಯಾರ ಒಂದು ಮುಖಾರವಿಂದದಿಂದ ಹೊರಬಂದಿತೋ ಆ ಒಂದು ಅಮೃತವನ್ನ, ಆ ಭಾಷ್ಯಾಮೃತವನ್ನ, ಸೂತ್ರ ಭಾಷ್ಯಾಮೃತವನ್ನ ಏನ್ ಮಾಡಿದ್ರು? ಮಾದೃಶ ಜೀವಭಂಗ ನಿಚಯ, ನನ್ನಂತಹ ಜೀವಭಾವರುಗಳು ಸಮೂಹವು ಬೇಕಾದಷ್ಟು ಜೀವರಾಶಿ ಇದೆಯಲ್ಲ, ಕೋಟ್ಯಾನುಕೋಟಿ, ಇಷ್ಟೊಂದು ಹೇಳಕ್ಕಾಗೋದಿಲ್ಲ. ಅವರೆಲ್ಲರೂ ಕೂಡ ನನ್ನಂತಹವರು, ನನ್ನಂತಹ ಈ ಜೀವರುಗಳು, ಜೀವರ ಸಮೂಹವು ಜೀತ್ವಾ, ಇಂತಹ ಇವರ ಮುಖಾರವಿಂದದಿಂದ ಬಂದಿರತಕ್ಕಂತಹ ಈ ಸೂತ್ರ ಭಾಷ್ಯವೆಂಬ ಅಮೃತವನ್ನ ನನ್ನಂತಹ ಜೀವಭಾವರುಗಳು ಕುಡಿದು ಏನಾಯ್ತು? ನಂದಂತಿ ಮೋಕ್ಷಾಂಗಣೆ, ಮೋಕ್ಷ ಸಾಮ್ರಾಜ್ಯದಲ್ಲಿ, ಅಂಗಣ ಸಾಮ್ರಾಜ್ಯ, ಮೋಕ್ಷ ಸಾಮ್ರಾಜ್ಯದಲ್ಲಿ ನಂದಂತಿ ಅಲ್ಲಿ ವಿಹರಿಸುತ್ತಾರೆ. ಯಾರವರು? ಯದ್ವಕ್ತ್ರಾಂಬುಜ ಅನ್ಬಿಟ್ರಲ್ಲ, ಯಾರ ಮುಖಾರವಿಂದದಿಂದ ಯಾರವರು ಅಂತಂದ್ರೆ ಅದನ್ನ ಹೇಳ್ತಾರೆ ಇಲ್ಲಿ. ನಾನಾವಾದಿ ಮದೇಭ ಮಜ್ಜನ ಮಹಾ ವ್ಯಗ್ರೋಗ್ರ ಕಂಠೀರವಾನ್. ಒಂದೇ ಒಂದು ಪದ ಏನು? ನಾನಾವಾದಿ. ನಾನಾವಾದಿಗಳು ಅಂದ್ರೆ ಇಲ್ಲಿ ಎರಡು ಅರ್ಥ ಆಗುತ್ತೆ. ಒಂದು, ನಾನಾವಾದಿಗಳು ಅಂದ್ರೇನು? ದ್ವೈತವಾದಿಗಳು ಅಂದ್ರೇನು? ಜೀವರು ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ಎಲ್ಲ ಅವ್ರು ಬೇರೆ, ಇವನು ಬೇರೆ, ಎಲ್ಲವೂ ಬೇರೆ ಬೇರೆ, ತಾರತಮ್ಯ ಭಾವ ಇದೆ ಇಲ್ಲಿ ಅಂತ ಹೇಳ್ತಕ್ಕಂಥವರು ದ್ವೈತವಾದಿಗಳು ಅಂತ ಒಂದು. ಇನ್ನೊಂದು ನಾನಾವಾದಿಗಳು ಅಂದ್ರೆ ಎಷ್ಟು ಜನ ವಾದಿಗಳಿದ್ದಾರೋ ಅವರೆಲ್ಲರೂ ಅಂತ ಅರ್ಥ. ಇಲ್ಲಿ ಒಂದು ಅರ್ಥ ಆಗುತ್ತೆ, ಒಂದು ತಿಳ್ಕೊಳ್ಬೇಕು ನಾವು. ನೋಡಿ, ಅದ್ವೈತ ವೇದಾಂತ ಒಂದನ್ನ ಬಿಟ್ಟು ಇನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲಿ, ಅದು ಬರೀ ಭೂಲೋಕ ಆಗ್ಬೇಕು ಅಂತೇನಿಲ್ಲ. ಇಂಥ ಎಷ್ಟಿದೆಯೋ ಗೊತ್ತಿಲ್ಲ, ಸೌರವ್ಯೂಹ ಎಷ್ಟೋ ಇದೆ ಅಂತಲ್ಲ, ಅಲ್ಲಿ ಎಲ್ಲೇ ಆದರೂ ಕೂಡ ಯಾವುದಾದ್ರೂ ಒಂದು ದರ್ಶನ, ಒಂದು ಮತ ಇದೆ ಅಂತ ಆದರೆ ಅವೆಲ್ಲವೂ ಕೂಡ ಏನ್ ಹೇಳ್ತಾ ಇದೆ? ದ್ವೈತವನ್ನೇ ಹೇಳ್ತಾ ಇದೆ. ನಾನು ಬೇರೆ, ಭಗವಂತ ಬೇರೆ, ನಾನು ಅವನ ಸೇವಕ, ಯಾವುದೋ ಕರ್ಮ ಮಾಡಬೇಕು, ಉಪಾಸನೆ ಮಾಡಬೇಕು, ಭಕ್ತಿಯಿಂದ ಅವನ ಒಂದು ಸಾಮ್ರಾಜ್ಯವನ್ನು ನಾನು ಪಡೆಯಬೇಕು ಅಂತಕ್ಕಂಥ ವಿಚಾರವನ್ನೇ ಎಲ್ಲರೂ ಹೇಳ್ತಕ್ಕಂಥದ್ದು. ಎಷ್ಟು ಜನ ಇದ್ದಾರೆ ಜನ. ಅದ್ವೈತ ಒಂದೇ ಈ ತರ ಹೇಳ್ತಕ್ಕಂಥ ಯಾರು ಇಲ್ಲ. ನೀವೊಬ್ಬರೇ ಕೊನೆಯ ತತ್ವಮಸಿ, ನೀನೇ ಅದಾಗಿದ್ದೀಯ. ಇಂತಹ ನಾನಾವಾದಿಗಳು ಅವ್ರು ಯಾರು? ಮದೇಭ ಅಂದ್ರೆ ಏನು? ಈ ಮದಿಸಿದ ಆನೆಗಳಂತಿರುವ ಈ ನಾನಾವಾದಿಗಳು, ನಾನಾತ್ವವಾದಿಗಳು. ಇವರ ಒಂದು ದೊಡ್ಡ ಸರೋವರ, ಅದರಲ್ಲಿ ಏನ್ ಮಾಡ್ತಾ ಇದೆ? ಮಹಾವ್ಯಗ್ರೋಗ್ರ ಕಂಠೀರವಾನ್. ಏನು
ಆ ಮಹಾ ಸರೋವರ ನಾನಾವಾದಿಗಳು ಎಂಬತಕ್ಕಂತಹ ಮಹಾ ಸರೋವರದಲ್ಲಿ ಏನಾಗಿದೆ? ಏನು ಒಂದು ಸಿಂಹ ಬಂದ್ಬಿಟ್ಟಿದೆ. ಏನು ಸಿಂಹ ಸ್ವೇಚ್ಛೆಯಾಗಿ ಅಲ್ಲಿರ್ತಕ್ಕಂಥ ಯಾವುದೇ ಮತ್ಸ್ಯ, ಮೀನು, ತಿಮಿಂಗಿಲ ಎಂತ ಭಯಂಕರವಾದದ್ದ ಪ್ರಾಣಿಯನ್ನೇ ಆಗಲಿ ಹೊಡೆದು ಹಾಕ್ತಾ ಅದರ ಪಾಳ್ಗದು ಯಥೇಚ್ಛವಾಗಿ ಆನಂದವಾಗಿ ಅಲ್ಲಿ ವಿಹರಿಸ್ತಾ ಇದೆ. ಯಾವುದು? ಒಂದು ಸಿಂಹ. ಯಾವುದು ಆ ಸಿಂಹ? ಆ ನಾನಾವಾದಿಗಳು ಎಂಬ ಸರೋವರದಲ್ಲಿ ವಿಹರಿಸ್ತಾ ಇರತಕ್ಕಂಥ ಸಿಂಹ ಯಾವುದು? ಅವ್ರನ್ನೆಲ್ಲ ಮಟ್ಟ ಹಾಕಿ ಧ್ವಂಸ ಮಾಡಿ, ಇದನ್ನ ಧ್ವಂಸ ಮಾಡಿದ್ರೆ ಆ ಈ ಒಂದು ಫಿಸಿಕಲ್ ಆಗಿ ಕತ್ತಿ ತಗೊಂಡು ಹೊಡೋರು ಅಂತಲ್ಲ, ಅವರ ವಾದವನ್ನು ತಳ್ಳಿ ಹಾಕಿ ಅಂತ ಅಷ್ಟೇ ಅರ್ಥ. ಹೀಗೆ ಅಲ್ಲಿ ವಿಹರಿತಾ ಇರತಕ್ಕಂತಹ ಯಾರು? ಶಂಕರಾಚಾರ್ಯವರ್ಯಾನ್. ಶಂಕರಾಚಾರ್ಯ ವರ್ಯ ಅಂದ್ರೆ ಅತಿ ಶ್ರೇಷ್ಠರು. ಇಂತಹ ಸಿಂಹ ಆ ನಾನಾವಾದಿ ಮದೇ ಭಮಜ್ಜನ ಮಹಾವ್ಯಗ್ರೋಗ್ರ ಕಂಠೀರವಾನ್. ಹಾಗೆ ಇದರಲ್ಲಿ ಪದಗಳ ಒಂದು ಜೋಡಣೆ. ಇದರಲ್ಲಿ ವಿಹರಿತಾ ಇರತಕ್ಕಂಥ ಶಂಕರಾಚಾರ್ಯ ಎಂಬ ಅತಿ ಶ್ರೇಷ್ಠ ಅವರು ಯಾರು? ಯತಿವರ ಮಹಿತಾನ್. ಯತಿ ಅಂದ್ರೆ ಸನ್ಯಾಸಿಗಳು, ಯತಿವರ ಅಂದ್ರೆ ಸನ್ಯಾಸಿ ಶ್ರೇಷ್ಠರು. ಆ ಸನ್ಯಾಸಿ ಶ್ರೇಷ್ಠರಲ್ಲೂ ಯತಿವರ ಮಹಿತಾನ್, ಶ್ರೇಷ್ಠರಲ್ಲೂ ಶ್ರೇಷ್ಠರು. ಒಬ್ಬ ಆ ಯತಿವರ ಮಹಿತ ಶ್ರೇಷ್ಠರಲ್ಲೂ ಶ್ರೇಷ್ಠರಾಗಿರತಕ್ಕಂಥ ಆ ಸನ್ಯಾಸಿ ವರೇಣ್ಯನನ್ನ, ಶಂಕರಾಚಾರ್ಯ ವರೇಣ್ಯನನ್ನ ನಾನು ಅಹಂ ಪ್ರಣಮಾಮಿ, ನಮಸ್ಕರಿಸುತ್ತೇನೆ ಎಂಬತಕ್ಕಂಥದ್ದು ಒಂದು ಶಂಕರ ಭಗವತ್ಪಾದರ ಒಂದು ಸ್ತೋತ್ರಾಮೃತ ಪ್ರಶಸ್ತಿ ಶ್ಲೋಕ. ಈ ಅರ್ಥವಾಯ್ತಲ್ಲ? ಇನ್ನೊಂದು ಸಲ ಹೇಳ್ಕೊಂಡು ಬರೋಣ. ಶ್ಲೋಕ ತುಂಬಾ ಚೆನ್ನಾಗಿದೆ. ಅರ್ಥ ಒಂದು ಗೊತ್ತಾದ್ಮೇಲೆ ಹೇಳ್ಕೊಳಕ್ ಇನ್ನೂ ಚೆನ್ನಾಗಿದೆ. ಓಂ ಯದ್ವಕ್ತ್ರಾಂಬುಜ ನಿಸೃತಂ ಪರಮಕಂ ಶ್ರೀಸೂತ್ರ ಭಾಷ್ಯಾಮೃತಂ. ಯದ್ವಕ್ತ್ರಾಂಬುಜ ನಿಸೃತಂ ಪರಮಕಂ ಶ್ರೀಸೂತ್ರ ಭಾಷ್ಯಾಮೃತಂ ಪೀತ್ವಾ ಮಾದೃಶ ಜೀವಭಂಗ ನಿಚಯ ನಂದಂತಿ ಮೋಕ್ಷಾಂಗಣೆ. ನಾನಾವಾದಿ ಮದೇಭ ಮಜ್ಜನ ಮಹಾವ್ಯಗ್ರೋಗ್ರ ಕಂಠೀರವಾನ್ ಪ್ರಣಮಾಮಿ ತಾಂ ಯತಿವರ ಮಹಿತಾಂ ಶಂಕರಾಚಾರ್ಯವರ್ಯಾಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಪಂಚದಶಂ ಹಾನ್ಯಧಿಕರಣಂ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಒಳ್ಳೆಯ ಸೂತ್ರ. ಇಲ್ಲಿ ಬರ್ತಕ್ಕಂಥ ವಾದ ಅದ್ಭುತವಾಗಿರುತ್ತೆ. ವಾದ ಸರಣಿ. ಆದ್ರೆ ಹೇಳೋದಕ್ಕೆ ನಾವು ಸಮರ್ಥವಾಗಿರ್ಬೇಕಷ್ಟೇ, ಇನ್ನೇನಿಲ್ಲ. ಆಚಾರ್ಯರ ವಾದ ಅತ್ಯಂತ ಉತ್ಕೃಷ್ಟತಮವಾಗಿರ್ತಕ್ಕಂಥ ವಾದ ಇಲ್ಲಿರ್ತಕ್ಕಂಥ. ಎಲ್ಲೆಲ್ಲಿಂದಲೋ ತಗೊಂಡಿದ್ದ ಶ್ರುತಿ ನೋಡೋಣ ಹೇಗೆ ನಮಗೆ ಆಚಾರ್ಯರ ಅನುಗ್ರಹ ಹೇಗಾಗತ್ತೆ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದರ ಅನ್ವಯ ಅರ್ಥ ಏನಾಗುತ್ತೆ ಅನ್ವಯ ಮಾತ್ರ ನೋಡೋಣ. ಹಾನವತು ಸುಕೃತ ದುಷ್ಕೃತಯೋ ಹಾನವತು ಹಾನವತು ಇತಿ ಹಾನೌ ಶ್ರೂಯಮಾಣೆ ಸತಿ ಕುಶಾಚ್ಛಂದಸ್ತುತ್ಯುಪಗಾನವತ್ ತಯೋ ಉಪಾದಾನಸ್ಯಾಪಿ ಸನ್ನಿಪಾತಃ. ಏನು? ಸುಕೃತ ದುಷ್ಕೃತಗಳು ಇದು ಅಂಡರ್ಸ್ಟುಡ್. ಇದು ಹಾನು ಕೇವಲ ಹಾನಿಯನ್ನ ಮಾತ್ರ ಶ್ರುತಿಯಲ್ಲಿ ಹೇಳಿದ್ದರೂ ಕೂಡ ಯಾವುದರ ಹಾನಿ? ಸುಕೃತ ದುಷ್ಕೃತಗಳ ಹಾನಿ. ಸುಕೃತ ದುಷ್ಕೃತಗಳನ್ನು ಕೊಡವಿಕೊಂಡು ಬಿಡುತ್ತಾನೆ ಯಾರು? ಈ ಜ್ಞಾನಿ. ಅವನ ಸುಕೃತ ದುಷ್ಕೃತಗಳನ್ನ ಅವನನ್ನ ಯಾರು ಪ್ರೀತಿ ಮಾಡ್ತಾ ಇರ್ತಾರೋ, ಅನುಸರಿಸ್ತಾ ಇರ್ತಕ್ಕಂಥಾರೋ ಅವರು ಅವನ ಸುಕೃತವನ್ನು ತೆಗೆದುಕೊಂಡು ಬಿಡ್ತಾರೆ. ಮತ್ತು ಯಾರು ದ್ವೇಷ ಮಾಡ್ತಾ ಇರ್ತಾರೋ
ಅವನಿಗೆ ಹೋಗುತ್ತೆ ಅವನ ದುಷ್ಕೃತಗಳು. ಇವನು ಮಾತ್ರ ಸುಕೃತ ದುಷ್ಕೃತ ಎರಡರಿಂದಲೂ ಕೂಡ ಮುಕ್ತನಾಗಿ ಬಿಡ್ತಾನೆ, ಸಂಸಾರದಿಂದಲೇ ಮುಕ್ತನಾಗಿ ಬಿಡ್ತಾನೆ. ಆ ಗತಿ ಏನಾಯ್ತು ಮತ್ತೆ ಆ ಸುಕೃತ ದುಷ್ಕೃತಕ್ಕೆ ಏನಾದ್ರೂ ಆಗ್ಬೇಕಲ್ಲ, ಕರ್ಮ ಮಾಡದೆ ಫಲ ಅನುಭವಿಸಬೇಕಲ್ಲ. ಅಂದ್ರೆ ಅದನ್ನ ಅವನ್ನ ಯಾರು ಪ್ರೀತಿ ಮಾಡ್ತಾ ಇರ್ತಾರೆ, ಅನುಸರಿಸ್ತಾ ಇರ್ತಾರೆ, ಅವನಿಗೆ ಅವ್ರು ಸುಕೃತ ಅನುಭವಿಸ್ತಾರೆ, ದುಷ್ಕೃತನ ದ್ವೇಷಿಸ್ತಾ ಇದ್ದರು ಅನುಭವಿಸ್ತಾರೆ. ಹೀಗೆ ಅದ್ರ ಗತಿ ಆಗುತ್ತೆ. ಇರ್ಲಿ. ಹೇಗೆ ಅಂದ್ರೆ ಇಲ್ಲಿ ಆ ಒಂದು ಹಾನವು ಅದರ ಬಿಡುವಿಕೆಯನ್ನು ಮಾತ್ರ ಹೇಳಿದ್ದರೂ ಕೂಡ ಕುಶಾ ಛಂದಸ್ತುತಿಪಗಾನವತ್, ಕುಶ ಛಂದಸ್ಸು ಸ್ತುತಿ ಮತ್ತೆ ಉಪಗಾನ ಇವುಗಳಂತೆ ಆ ಸುಕೃತ ದುಷ್ಕೃತಗಳ ಉಪಾದಾನಸ್ಯಾಪಿ ಸನ್ನಿಪಾತ, ಅವು ತೆಗೆದುಕೊಳ್ಳುವುದನ್ನೂ ಕೂಡ ನಾವು ಇಟ್ಟುಕೊಳ್ಳಬೇಕು. ಬರೀ ಬಿಡುವುದೊಂದೇ ಅಲ್ಲ, ತೆಗೆದುಕೊಳ್ಳುವುದನ್ನು ಕೂಡ. ಇವನೇನ ಬಿಡ್ತಾನೆ, ಇವನಿಂದ ಹೊರಟೋಗುತ್ತೆ ಸುಕೃತ ದುಷ್ಕೃತ ಎರಡೂ ಕೂಡ ಮುಕ್ತನಾಗಿ ಬಿಡ್ತಾನೆ. ಆದರೆ ಅಷ್ಟೇ ಅಲ್ಲ, ಅದನ್ನ ತೆಗೆದುಕೊಳ್ಳುವುದನ್ನು ಕೂಡ ಸೇರಿಸಿಕೊಳ್ಳಬೇಕು. ಅವರು ಇನ್ನೊಬ್ಬರು ತಗೋತಾರೆ ಅಂದ್ರೆ ಅದನ್ನು ಸೇರಿಸ್ಕೊಳ್ಬೇಕು. ಹೇಗೆ ಈ ಪೂರ್ವ ಮೀಮಾಂಸಾ ಸೂತ್ರದಲ್ಲಿ ಹೇಳಿರುವ ಹಾಗೆ ಕುಶ ಛಂದಸ್ಸು ಸ್ತುತಿ ಉಪಗಾನ ಇದರಂತೆ. ಅದೇನು ಅಂತ ಅನ್ನೋದನ್ನ ಸಂಕ್ಷೇಪವಾಗಿ ಹೇಳ್ತಾರೆ. ಅದರ ಒಂದು ವಿಸ್ತೃತವಾದ ವಿವರ ನಮಗೇನು ಬೇಕಿಲ್ಲ, ಇಷ್ಟು ಮಾತ್ರ ಮುಖ್ಯವಾದದ್ದು. ಇದು ಎಲ್ಲಿ ಹೇಳಿದ್ದಾರೆ? ಹೀಗೆ ಕುಶ ಛಂದಸ್ಸು ಸ್ತುತಿ ಉಪಗಾನ ಇದರಂತೆ ಒಂದು ಕಡೆ ಹೇಳಿದ್ದೇ ಇದ್ರು ಕೂಡ ತಗೊಳ್ಬೇಕು ಅಂತ ಹೇಳಿ ತತ್ ಪೂರ್ವತಂತ್ರೇ ಉಕ್ತಮಸ್ತಿ, ತದುಕ್ತಮಸ್ತಿ. ಅದು ಪೂರ್ವತಂತ್ರದಲ್ಲಿ ಅಂದ್ರೆ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳಿದ್ರು. ಈಗ ಸೂತ್ರಕ್ಕೆ ಅರ್ಥವಾಯ್ತಲ್ಲ, ಏನೋ ಶಬ್ದ ಬರ್ತಾ ಇದೆ, ಸೂತ್ರಕ್ಕೆ ಅರ್ಥವಾಯ್ತಲ್ಲ. ಈಗ ಈ ಒಂದು 4-5 ದಿವಸ ಆಗೋಗ್ಬಿಟ್ಟೋದ್ರಿಂದ ಇದೆಲ್ಲ ಮರ್ತ ಹೋಗ್ಬಿಟ್ಟಿರುತ್ತೆ. ಪೂರ್ವ ಪಕ್ಷ ಏನು ಸಿದ್ಧಾಂತ ಏನು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಬಹಳ 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 ಮುಖ್ಯವಾದಂತ ವಿಚಾರ ಇದು. ಶಬ್ದ ಬರ್ತಾ ಇದೆ. ಸರಿ, ಇದಕ್ಕೆ ಪೂರ್ವ ಪಕ್ಷ ಏನ್ ಹೇಳಿದ್ದ? ಅಲ್ಲ ಸ್ವಾಮಿ, ಇದನ್ನು ವಿಚಾರ ಮಾಡ್ಬೇಕಾದದ್ದು ಏನಿದೆ? ಈ ಸೂತ್ರವನ್ನ ಈ ಹಾನದ ಜೊತೆಯಲ್ಲಿ ಉಪಾದಾನವನ್ನು ಕೂಡ ತೆಗೆದುಕೊಳ್ಳಬೇಕೋ ಬೇಡವೋ ಅಂತ ಅನ್ನೋದನ್ನ ಈ ವಿಚಾರ ಮಾಡ್ತಕ್ಕಂಥದ್ದು ಏನಿದೆ ಅಂತ ಹೇಳಿ. ಯಾಕಪ್ಪ, ನೀವೇ ಹೇಳಿದ್ರಲ್ಲ ಹಿಂದಿನ ಸೂತ್ರದಲ್ಲಿ, ಎಲ್ಲಿ ವೇದಾದ್ಯರ್ಥ ಭೇದಾತ್, ಅಲ್ಲಿ ಸರ್ವಂ ಪ್ರವಿದ್ಯ ಹೃದಯಂ ಪ್ರವಿದ್ಯ ಧಮನಿ ಪ್ರವೃತ್ಯ ಅಂತ ಆ ಸೂತ್ರ ಹೇಳಿದ್ರಲ್ಲ ನೀವು. ಏನಂತ? ಈ ವೇದ ಮಂತ್ರ ಪ್ರವಜ್ಞ ಕರ್ಮಗಳು ಆತ್ಮವಿದ್ಯಾ ಸನ್ನಿಧಿಯಲ್ಲಿ ಹೇಳಲ್ಪಟ್ಟಿದ್ದರೂ ಕೂಡ ಅದರ ಪಕ್ಕದಲ್ಲೇ ಹೇಳಿದ್ದಾರೆ, ಅವುಗಳನ್ನ ವಿದ್ಯಾ ಪ್ರಕರಣದಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು ಅಂತ ಹೇಳಿದ್ರಲ್ಲ. ಅದೇ ರೀತಿ ಇಲ್ಲೂ ಕೂಡ ಪಕ್ಕದಲ್ಲೇ ಹೇಳಿದ್ದಾರೆ, ಹಾನಿಯ ಪಕ್ಕದಲ್ಲೇ ಉಪಾದಾನವನ್ನು ಹೇಳಿದ್ದಾರೆ. ಆದರೆ ಉಪಾದಾನವನ್ನ ನಾವೇನು ತೆಗೆದುಕೊಳ್ಬೇಕಾದಿಲ್ಲ. ಇಲ್ಲಿ ಬರೀ ಹಾನಿ ಅಷ್ಟೇ. ಉಪಾದಾನವನ್ನ ನಾವೇ ಯಾಕೆ ಸ್ವಾಮಿ ತೆಗೆದುಕೊಳ್ಬೇಕು? ಇವನೇನೋ ಬಿಡ್ತಾನೆ, ಅದು ಇವನು ಸಂಬಂಧಪಟ್ಟಿದ್ದು, ಬಿಡ್ತಾನೆ, ಆಯ್ತು, ಅದನ್ನ ತೆಗೆದುಕೊಳ್ಬೇಕು. ಬೇರೆಯವರು ತಗೋತಾರೆ ಅನ್ನೋದನ್ನ ನಾವು ಹೇಳ್ಬೇಕಾ? ಬೇರೆಯವ್ರು ತಗೋತಾರೋ ಬಿಡ್ತಾರೋ ನಮಗೇನ್ ಸ್ವಾಮಿ ಗೊತ್ತು? ಅದು ನಮಗ್ ಸಂಬಂಧಪಟ್ಟಿಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನ ನಾವೇ ಹಾಕ್ಬೇಕು, ಅದನ್ನೇನು ಬೇಕಿಲ್ಲ, ಅದು ತೆಗೆದುಕೊಳ್ಳಬೇಕಾದದ್ದಿಲ್ಲ ಅಂತ ಅನ್ಬಿಟ್ಟ ಪೂರ್ವ ಪಕ್ಷಿ. ಅದಕ್ಕೆ ಸಿದ್ಧಾಂತವನ್ನು ಹೇಳಿದ್ರು ಆಚಾರ್ಯರು, ಇಲ್ಲಪ್ಪ ಅದನ್ನ ಸೇರಿಸಿಕೊಳ್ಳಬೇಕು. ಯಾತಕ್ ಸ್ವಾಮಿ? ನೀವೇ ಹೇಳಿದ್ರಲ್ಲ. ನೋಡಪ್ಪ, ಇಲ್ಲಿ ಅದನ್ನ ಹೇಳಿದ್ದದ್ದು ಭಗವಾನ್ ಬಾದರಾಯಣರು, ಸೂತ್ರಕಾರರು. ಎಲ್ಲಿ ವೇದಾದ್ಯರ್ಥ ಭೇದಾತ್ ಎನ್ನುವಾಗ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ದು ಅವರೇ. ಆದರೆ ಈ ಸೂತ್ರದಲ್ಲಿ, ಪ್ರಕೃತ ಸೂತ್ರದಲ್ಲಿ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶ ಛಂದಸ್ತುತ್ಯುಪಗಾನವತ್ತದೋಕ್ತಂ, ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ ಭಗವಾನ್ ಬಾದರಾಯಣರು ಸೇರಿಸಿಕೊಳ್ಳಬೇಕು ಅಂತಂತ. ಪಕ್ಕದಲ್ಲೇ ಬಂದಿದೆ, ಅಲ್ಲೂ ಪಕ್ಕದಲ್ಲೇ ಬಂದಿತ್ತು, ಸೇರಿಸ್ಕೊಳ್ಬಾರದು ಅಂದ್ರು. ಪಕ್ಕದಲ್ಲಿ ಬಂದಿದ್ರು ಸೇರಿಸ್ಕೊಳ್ಬಾರದು ಅಂದ್ರು. ಇಲ್ಲೇನಿದೆ, ಪಕ್ಕದಲ್ಲಿ ಬಂದಿದೆ ಸೇರಿಸ್ಕೋಬೇಕು ಅಂದ್ರು. ಏನು ಶಾಸ್ತ್ರ ಇದು? ಅಂದ್ರೆ ಇದಕ್ಕೆ ಹೇಳ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟತಮವಾದದ್ದು. ಇದು ಸರಿಯಾಗಿ
ಗುರುಮುಖೇನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಅರ್ಥ. ಇಲ್ಲದೆ ಇದ್ರೆ ಬಿಡ್ರಿ, ಅಲ್ಲಿ ಒಂದ್ ಕಡೆ ತಗೋಬೇಕು ಅಂತಾರೆ, ತಗೋಬಾರ್ದು ಅಂತಾರೆ. ಇದು 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 ಈ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ಬೇಕಾ? ಖಂಡಿತ ಎಲ್ಲ ಬಿಟ್ಟಾಕ್ರಿ ಅಂತ ಹೋಗ್ತಾ ಇರ್ತಾರೆ. ಹೋಗ್ಲಿ ಬಿಡಿ, ಅವ್ರಿಗೆ ಯಾರಿಗೆ ಹಾನಿ? ಯಾರಿಗೆ ಹಾನಿ? ಅವ್ರಿಗೆ. ಅದ್ರ ವಿಚಾರ ಬೇಡ. ಈಗ ಬಾದರಾಯಣರು ಅದಕ್ಕಾಗಿ ಈ ಸೂತ್ರ ಮಾಡಿದ್ದಾರಪ್ಪ. ಏನಂತ? ಸೇರಿಸಿಕೊಳ್ಳಬೇಕು ಅಂತ. ಇದ್ರ ವಿವರ ಏನು? ಹೇಗೆ ಸ್ವಾಮಿ ಇದು ಅಂತಂದ್ರೆ, ಈ ಒಂದ್ ಸ್ವಲ್ಪ ಸಿದ್ಧಾಂತ ಭಾಗ ಆಗಿತ್ತು, ಅಷ್ಟು ಮಾತ್ರ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಹಾನ ಶಬ್ದಕ್ಕೆ ಇದು ಉಪಾಯನ ಶಬ್ದವನ್ನ ಕೌಶೀತಕಿ ಉಪನಿಷತ್ತಿನಲ್ಲಿ ಪಕ್ಕದಲ್ಲಿ ಹೇಳಿದ್ದಾರೆ. ಹೌದು, ಆಯ್ತು. ಆದರೆ ಹೇಗೆ ಹೇಳಿದ್ದಾರೆ ಅನ್ನೋದು ಮುಖ್ಯ. ಹೌದಾನೆ? ಪಕ್ಕದಲ್ಲಿ ಹೇಳಿದ್ದಾರೆ, ಆದ್ರೆ ಹೇಗೆ ಹೇಳಿದ್ದಾರೆ ಅಂತಕ್ಕಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಪ್ಪ. ಇಲ್ಲಿ ಶೇಷ ರೂಪದಿಂದ, ಹಾನ ಶಬ್ದಕ್ಕೆ ಶೇಷ ರೂಪದಿಂದ, ಅಂದ್ರೆ ಹಾನ ಶಬ್ದಕ್ಕೆ ಅಧೀನವಾಗಿ, ಹಾನ ಶಬ್ದದ ಜೊತೆಯಲ್ಲಿ ಶೇಷ ರೂಪದ ಹಾನಕ್ಕೆ ಸಂಬಂಧಪಟ್ಟಂತೆ ಇದನ್ನ ಹೇಳಿದ್ದಾರೆ. ಇಲ್ಲಿ ಹಾನ ಶಬ್ದಕ್ಕೆ ಸಂಬಂಧಿಸಿದೆ ಇದು. ಹಾಗಾಗಿ ತೆಗೆದುಕೊಳ್ಳಬೇಕು ಇಲ್ಲಿ ಉಪಾಯನವನ್ನ. ಅಷ್ಟೇ ಹೊರತು ಇಲ್ಲಿ ನೀನೇನ್ ಹೇಳಿ ತಿಳ್ಕೊಂಡ್ಬಿಟ್ಟೆ ತಗೋಬಾರ್ದು ಅಂತಂತಂದ್ರೆ ವಿದ್ಯಾಭೇದ ಆಯ್ತು. ಯಾಕೆ? ಇಲ್ಲಿ ಏನೋ ಹಾನಿ ಬಿಡೋದು, ಅದು ಇದು ಸುಕೃತ ದುಷ್ಕೃತ ಅಂತೆಲ್ಲ ಆಯ್ತು. ಸುಕೃತ ದುಷ್ಕೃತ ಬಿಡೋದು ತಗೊಳ್ಳೋದು, ಪಾಪ ಪುಣ್ಯನೇ ಬೇರೆ, ಆತ್ಮವಿದ್ಯೆನೇ ಬೇರೆ, ವಿದ್ಯೆ ಬೇರೆ ಆಗೋಯ್ತು. ಆದ್ದರಿಂದ ತಗೊಳ್ಬಾರದು ಅಂತ ಹೇಳಿದ್ದೆ ನೀನು. ಆದರೆ ಇಲ್ಲಿ ವಿದ್ಯೆ ಬೇರೆ ಆಗಿರಬಹುದು, ಅದನ್ನ ನಾವು ಹೇಳ್ತಾ ಇಲ್ಲ. ಆದರೂ ಕೂಡ ತೆಗೆದುಕೊಳ್ಳಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಆ ಒಂದು ಈ ಹಾನೋಪಾದಾನ ಇದೆಯಲ್ಲ, ಇದನ್ನ ಅನುಷ್ಠೇಯ ಎಂದು ಹೇಳಿಲ್ಲ. ಇದು ಕೂಡ ಸ್ವತಂತ್ರವಾಗಿರತಕ್ಕಂತಹ ತತ್ವ. ಇದು ಕೂಡ, ಇದನ್ನು ಕೂಡ ಅನುಷ್ಠಾನ ಮಾಡಬೇಕು. ಪಾಪ ಪುಣ್ಯ ಅಂತಕ್ಕಂತಹದ್ದು ಇದೆ, ಪ್ರತಿಯೊಂದು ಇದೆ, ಅದೇ ಅನುಷ್ಠಾನ ಮಾಡ ಅಂತ. ಹೀಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿಲ್ಲ. ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಿದ್ರೆ ಆಗ ಅದು ಆತ್ಮವಿದ್ಯಾ ಪ್ರಕರಣ ಆಗ್ತಾ ಇತ್ತು. ಇದು ಯಾವುದೋ ಈ ಒಂದು ಅಭ್ಯುದಯ ಪ್ರಕರಣ ಆಗ್ತಾ ಇತ್ತು. ಪಾಪ ಪುಣ್ಯ ಅಂತ ಬಿಡ್ಬೋದಾಗಿತ್ತು, ಇದಕ್ಕೆ ಸಂಬಂಧ ಬಿಡ್ಬೋದಾಗಿತ್ತು. ಆದರೆ ಇಲ್ಲಿ ಇದನ್ನ ಏನಂತ ಹೇಳಿದ್ದಾರೆ? ಅನುಷ್ಠೇಯ ಅಂತ ಹೇಳಲಿಲ್ಲ. ನೋಡಿ, ಇದು ಗುರುಮುಖೇನ ಬರ್ತಕ್ಕಂಥ ಪಾಠ. ಇಲ್ಲಿ ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೆ? ನಾವು ಏನು ಗೊತ್ತಾಗಲ್ಲ. ಹೌದ್ರಿ, ಎರಡು ಬೇರೆ ಬೇರೆ ವಿದ್ಯೆ, ಅನುಷ್ಠಾನ ತೆಗೆದುಕೊಳ್ಬಾರದು ಅಂತ. ಇಲ್ಲಿ ಬೇರೆ ಬೇರೆ ಅಲ್ಲ, ಇದು ಅನುಷ್ಠೇಯ ಅಂತ ಅಲ್ಲವೇ ಅಲ್ಲ. ಮತ್ತೇನ್ ಸ್ವಾಮಿ, ಪಕ್ಕದಲ್ಲಿ ಹೇಳಿದ್ದಾರಲ್ಲ, ಇನ್ನೇನ್ ಹೇಳಿರ್ಬೇಕು? ಅನುಷ್ಠೇಯ ಅಲ್ಲದೆ ಇದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ ಹೇಳ್ತೇವಪ್ಪ, ಇದು ಆ ಆತ್ಮವಿದ್ಯೆ ಇದೆಯಲ್ಲ, ಅದನ್ನ ಹೊಗಳುವುದಕ್ಕಾಗಿ ಹೇಳಿದ್ದಾರೆ. ಯಾವುದನ್ನ? ಸುಕೃತ ದುಷ್ಕೃತ ಇವುಗಳನ್ನ ಬಿಡಬೇಕು, ಬಿಟ್ಟದ್ದನ್ನ ಇನ್ನೊಬ್ಬ ತಗೋತಾನೆ, ಇನ್ನೊಬ್ಬರು ತಗೊಳ್ತಾರೆ ಅಂತೆಲ್ಲ ಹೇಳಿದೆಯಲ್ಲ. ಇದು ಆತ್ಮವಿದ್ಯೆಯನ್ನು ಹೊಗಳುವುದಕ್ಕೆ ಬಂದಿದೆಯೇ ಹೊರತು ಇದೇ ಸ್ವತಂತ್ರವನ್ನಾಗಿ, ಇದನ್ನೇ ಸ್ವತಂತ್ರವಾಗಿ ಹೇಳಿಲ್ಲ. ಇದನ್ನ ಅನುಷ್ಠೇಯ, ಇದನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತೇನು ಹೇಳಲೇ ಇಲ್ಲ. ಇದು ಕೇವಲ ಆ ಒಂದು ಆತ್ಮವಿದ್ಯೆ ಪ್ರಶಂಸಾ ರೂಪವಾಗಿ ಬಂದಿರತಕ್ಕಂಥದ್ದು. ಏನ್ ಸ್ವಾಮಿ ಇದು ಪ್ರಶಂಸಾ ರೂಪವಾಗಿ? ಏನ್ ಪ್ರಶಂಸೆ ಇದೆ ಇಲ್ಲಿ? ಪಾಪವನ್ನು ಬಿಡಬೇಕು, ಪುಣ್ಯವನ್ನು ಬಿಡಬೇಕು. ಆ ಬಿಟ್ಟದ್ದನ್ನ ಅವನ ಸ್ನೇಹಿತರು ಪುಣ್ಯ ತಗೋತಾರೆ, ಶತ್ರುಗಳು ಪಾಪ ತಗೋತಾರೆ. ಇದ್ರಲ್ಲಿ ಏನ್ ಸ್ವಾಮಿ ಇದೆ ಹೊಗಳಿಕೆ? ಅಂದ್ರೆ ಹೇಳ್ತೇವಪ್ಪ, ಅಂದ್ರೆ ಏನ್ ಮಾಡ್ತಾರೆ ಇಲ್ಲಿ? ನಾವು ಈ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಆಗಲಿ ಅಥವಾ ಲೋಕಾರೂಢಿಯಂತೆ ಆಗಲಿ ಇವರು ಬಿಟ್ಟಿದ್ದನ್ನ ಅವನು ತೆಗೆದುಕೊಳ್ತಾನೆ ಅಂತ ಅಷ್ಟೇ ಅಲ್ಲ. ಏನು ಗೊತ್ತು? ಇವನು ಬಿಟ್ಟಿದ್ದಾನೆ ಅಂತನ್ನೋದು ಮುಖ್ಯ. ಅಂದ್ರೇನು? ಈ ಸುಕೃತ ದುಷ್ಕೃತ ಎರಡನ್ನೂ ಕೂಡ ಬಿಟ್ಟವನು ಅಂದ್ರೇನು? ಎರಡಕ್ಕೂ ಕೂಡ ವಿಲಕ್ಷಣವಾಗಿ ಇರತಕ್ಕಂಥವನು ಏನಾಗ್ತಾನೆ? ಅವನಿಗೆ ಆತ್ಮಜ್ಞಾನಿ ಅಂತ ಹೇಳ್ತಾರೆ. ಅವನು ಎಂಥದವನು? ಅವನು ಮೋಕ್ಷ ಸಾಮ್ರಾಜ್ಯವನ್ನು ಪಡೆದುಕೊಳ್ತಾನೆ. ಹಾಗೆ ನೋಡಿ, ಆತ್ಮ ವಿದ್ಯೆ ಅಂತ ಇದೆಯಲ್ಲ, ಇದು ಅತ್ಯಂತ ಹೆಚ್ಚಿನದಪ್ಪ. ಇದು
ಎಲ್ಲ ವಿದ್ಯೆಗಳಿಗೂ ಆಶ್ರಯವಾಗಿದೆ. ಸರ್ವ ವಿದ್ಯಾ ಪ್ರತಿಷ್ಠಾಂ ಬ್ರಹ್ಮದೇವಾನಾಂ ಪ್ರಥಮಸ್ಥಂ ಬಭೂವ ಇದೆಯಲ್ಲ, ಇದು ಆತ್ಮವಿದ್ಯೆ ಎಲ್ಲ ವಿದ್ಯೆಗಳಿಗೂ ಕೂಡ ಆಶ್ರಯವಾಗಿದೆ, ಅತ್ಯಂತ ಹೆಚ್ಚಿನದು. ಅಂದ್ರೆ ಇಂಥ ಆತ್ಮವಿದ್ಯೆಯನ್ನ, ಇಂಥ ಆತ್ಮವಿದ್ಯೆಯಿಂದ ಏನಾಗುತ್ತೆ ಪ್ರಯೋಜನ? ಅವನು ಇಲ್ಲಿ ಹೇಳಿದ್ದಾರಲ್ಲಪ್ಪ, ಸಕೃತ ದುಷ್ಕೃತ ಇವುಗಳನ್ನ ಕೊಡವಿಕೊಂಡು ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುತ್ತಾನೆ ಎಂಬುದಾಗಿ, ಸುಕೃತ ದುಷ್ಕೃತಗಳನ್ನು ಕೊಡುಕೊಂಡು ಬಿಡ್ತಾನೆ ಕಣ್ರಿ, ಅಂಥ ವಿದ್ಯೆ ಇದು ಎಂದು ಇದನ್ನು ಹೊಗಳುವುದಕ್ಕಾಗಿ ಹೇಳಿದ್ದಾರೆ. ಸುಕೃತ ದುಷ್ಕೃತಗಳನ್ನ ಬಿಡಬೇಕು ಅಂತಕ್ಕಂಥದ್ದು ಅಷ್ಟೇ ಹೊರತು, ಸುಕೃತ ಇದೆ ದುಷ್ಕೃತ ಇದೆ, ಪಾಪವನ್ನ ಬಿಡಬೇಕು, ಪುಣ್ಯವನ್ನು ಅನುಷ್ಠಾನ ಅವೆಲ್ಲ ಏನೂ ಇಲ್ಲ. ಗೊತ್ತಾಯ್ತಲ್ಲ? ಆತ್ಮವಿದ್ಯೆಯಿಂದ ಇಂಥ ಆತ್ಮವಿದ್ಯೆ, ಇತ್ತಂ ಮಹಾಭಾಗ ಆತ್ಮವಿದ್ಯಾ ಹೇಳಿದಾರಲ್ಲ ಇಲ್ಲಿ, ಇತ್ತಂ ಮಹಾಭಾಗ ಆತ್ಮವಿದ್ಯಾ ಯತ್ ಸಾಮರ್ಥ್ಯಾತ್ ಅಸ್ಯ ವಿದುಷಃ ಸುಕೃತ ದುಷ್ಕೃತೆ. ಈ ಸುಕೃತ ದುಷ್ಕೃತ ಎರಡೂ ಕೂಡ ಯಾವುದಿದು? ಸಂಸಾರ ಕಾರಣಭೂತೆ, ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ ಈ ಪಾಪ ಪುಣ್ಯ ಇದೆಯಲ್ಲ, ಇವನ್ನ ತೊಡೆದು ಹಾಕಿಕೊಂಡು ಬಿಡುತ್ತಾನೆ ಅಂತ ಹೇಳಿ, ತೊಡೆದು ಹಾಕೊಂಡು ಬಿಡ್ತಾನೆ ಅಂತಂದ್ರೆ ಯಾರು ತಗೋತಾರೆ ಅಂತ ಅದು ಗೌಣ. ಅದು ಬಿಟ್ಟ ಮೇಲೆ ಯಾವ ತಗೋಬೇಕಲ್ಲ, ಎಲ್ಲಿ ಹೋಗುತ್ತೆ ಅನ್ನೋ ಪುತ್ರ ಅದಷ್ಟೇ. ಇಲ್ಲಿ ಕೊಡೆ ಇಟ್ಕೊಂಡು ಇಂಥ ವಿದ್ಯೆ ಇದು ಅಂತ ಹೊಗಳುವುದಕ್ಕಾಗಿ ಬಂದಿದೆಯಪ್ಪ ಅಷ್ಟೇ ಅಂತ ಹೇಳಿ ಈ ಸಿದ್ಧಾಂತವನ್ನು ಹೇಳಿದ್ರು. ಇಷ್ಟೂ ಕೂಡ ಆಗಿತ್ತು. ಯಾಕೆಂದ್ರೆ ಇಷ್ಟೆಲ್ಲ ಹೇಳ್ಬೇಕಾದ್ರು ಇದು ಸುಮ್ಮನೆ ಒಂದು, ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಈ ಸುಮ್ಮನೆ ಏನೋ ಬಂದೋದು, ಏನೋ ಒಂದು ಗಂಟೆ ಸತ್ಕಾಲಕ್ಷೇಪನೇ ಮಾಡ್ಬೇಕು ಅಂದ್ರೆ ಹರಿಕಥೆ ಕೇಳ್ಬೋದಲ್ಲ, ಹರಿಕಥೆ ಕೇಳಿದ್ರು ಸತ್ಕಾಲಕ್ಷೇಪನೇ. ಅದೆಲ್ಲ ಇದು ಪ್ರತಿಯೊಂದು ಒಂದೊಂದು ಅಕ್ಷರ ಭಾಷ್ಯವಾಕ್ಯ ಹೇಳಿ, ಇವಾಗ ಹೇಳಿದ್ರಲ್ಲ ಈಗ ತಾನೆ ನಮ್ಮ ಪ್ರಶಸ್ತಿ ಶ್ಲೋಕ ಹೇಳಿದಲ್ಲ ಅಲ್ವಾ, ಅಂಥ ಭಾಷ್ಯವಾಕ್ಯ ಇದು. ಇದನ್ನ ಒಂದೊಂದು ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಕನೆಕ್ಷನ್ ಇಟ್ಕೊಂಡು ಓದಬೇಕು. ಅದಕ್ಕಾಗಿ ಇಷ್ಟು ಹೇಳಿದ್ದು, ಯಾರು ತಪ್ಪು ತಿಳಿಯಬಾರದಲ್ಲಿ. ಮತ್ತೆ ಇವತ್ತು ಈ ಸ್ತುತಿ ಅಂತ ಹೇಳಿದ್ರಲ್ಲ, ಇದು ಸ್ತುತಿ ರೂಪದಿಂದ ಹೇಳಿದ್ದು, ಇದು ಅನುಷ್ಠೇಯವಲ್ಲ. ಕೃತ ದುಷ್ಕೃತಗಳು ಇವನ್ನ ಬಿಡಬೇಕು, ತೆಗೆದುಕೊಳ್ಬೇಕು ಅಂತ ಹೇಳಿದ್ದು, ಇವನ್ ತೆಗೆದುಕೊಳ್ತಾರೆ, ಬಿಟ್ಟಿದ್ದನ ಅಂತ ಹೇಳಿದ್ದು, ಇದು ಈ ಒಂದು ಆತ್ಮವಿದ್ಯೆಯನ್ನು ಹೊಗಳುವುದಕ್ಕೆ ಅಂತ ಹೇಳಿದ್ರಲ್ಲ, ಅದರ ವಿವರಣೆಯನ್ನ ಈಗ ಕೊಡ್ತಾ ಇದ್ದಾರೆ. ಏನು ಇದು, ಹೇಗೆ ಅಂತಕ್ಕಂಥದನ್ನು ಕೊಡ್ತಾ ಇದ್ದಾರೆ. ಏನು, ಹೇಗೆ ಪ್ರಶಂಸಾ ರೂಪ ಹೇಗೆ ಅಂತಕ್ಕಂಥದನ್ನು ಕೊಡ್ತಾ ಇದ್ದಾರೆ ನೋಡಿ. ಅದ್ರ ವಿವರ ಈಗ ಭಾಷ್ಯ ಭಾಗ ನೋಡೋಣ. 370ನೇ ಭಾಷ್ಯ ಭಾಗ. ಸ್ತುತ್ಯರ್ಥೇ ಚ ಅಸ್ಮಿನ್ ಸಂಕೀರ್ತನೆ ಹಾನ ಅನಂತರ ಭಾವಿತ್ವೇನ ಉಪಾಯನಸ್ಯ ಕ್ವಚಿಚ್ಛುತತ್ವಾತ್. ಏನು ಈ ಸ್ತುತ್ಯರ್ಥೆ, ಈ ಒಂದು ಹಾನ ಉಪಾದಾನ ಇವುಗಳ ಸ್ತುತಿ ಇದೆಯಲ್ಲ, ಸಂಕೀರ್ತನೆ ಇವನ್ ಹೇಳಿದ್ದಾರಲ್ಲ, ಈ ಹಾನ ಉಪಾದಾನಗಳನ್ನ ಯಾವ್ದು ಸುಕೃತ ದುಷ್ಕೃತ ಇವುಗಳ ಹಾನ ಉಪಾದಾನ ಇವುಗಳನ್ನ ಹೇಳಿರುವುದು ಸ್ತುತ್ಯರ್ಥೆ. ಇದು ಸ್ತುತ್ಯರ್ಥವಾಗಿ, ಯಾವುದರ ಸ್ತುತ್ಯರ್ಥವಾಗಿ? ಆತ್ಮವಿದ್ಯೆಯ ಸ್ತುತ್ಯರ್ಥವಾಗಿ. ಇದನ್ನ ಎಲ್ಲಿ ಹೇಳಿದ್ದಾರೆ? ಹಾನ ಅನಂತರ ಭಾವಿತ್ವೇನ, ಹಾನವಾದ ಕೂಡಲೇ ಇದನ್ನು ಹೇಳಿದ್ದಾರೆ. ಹಾನ ಅಂದ್ರೆ ಬಿಡಬೇಕು, ಇದನ್ನ ಉಪಾದಾನ ಅಂತ ಹೇಳ್ಬಿಟ್ಟಿದ್ದಾರೆ. ಹಾನ ಆದ ಮೇಲಿಂದ ಉಪಾದಾನ ಅಂತ ಹೇಳಿದ್ದಾರೆ ಅದ್ರ ಪಕ್ಕದಲ್ಲಿ. ಉಪಾಯನ ಉಪಾದಾನ ಅಂದ್ರೆ ಒಂದೇ, ಉಪಾಯನ ಅಂತಂದ್ರೆ ಒಂದೇ, ಎರಡು. ಉಪಾಯನತೆ ಕ್ವಚಿಚ್ಛು, ಅಲ್ಲಲ್ಲಿ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಕ್ವಚಿಚ್ಛು ತತ್ವ ಕೆಲವು ಕಡೆ ಹೇಳಿರೋದ್ರಿಂದ ಏನಾಗಿದೆ, ಅನ್ಯತ್ರಾಪಿ ಅದನ್ನು ಹೇಳದೆ ಇರತಕ್ಕಂಥ ಬೇರೆ ಕಡೆಯಲ್ಲಿಯೂ ಕೂಡ ಹಾನಶ್ರುತವು, ಹಾನಶ್ರುತಿಯ ಜೊತೆಗೆ, ಹಾನವನ್ನು ಹೇಳಿರುವುದರ ಜೊತೆಗೆ ಉಪಾಯನ ಅನುವೃತ್ತಿ ಮನ್ಯತೆ, ಉಪಾಯನವನ್ನು ಕೂಡ ಸೇರಿಸಿ ಅನುಸರಿಸಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಭಗವಾನ್ ಬಾದರಾಯಣರು ಹೇಳುತ್ತಾರೆ. ಯಾತಕ್ಕೆ ಅಂದ್ರೆ ಸ್ತುತಿ ಪ್ರಕರ್ಷ ಲಾಭಾಯ. ಸ್ತುತಿಯನ್ನು ಮಾಡಿದ್ರಲ್ಲ, ಅದನ್ನ
ಆ ಸ್ತುತಿಯನ್ನು ಮಾಡದ ಇಂಥ ವಿದ್ಯೆ ಎಂಥ ವಿದ್ಯೆ ಅಂತ ಹೇಳಿದ್ರಲ್ಲ, ಅದು ಅದು ಎಂಥ ವಿದ್ಯೆ ಏನ್ರಿ? ಎಲ್ಲ ದ್ವೈತಗಳನ್ನು ಕೊಡವಿಕೊಂಡು ಅವನು ಮೋಕ್ಷ ಸಾಮ್ರಾಜ್ಯವನ್ನು ಪಡಿತಾನೆ ಅಲ್ವಾ? ಯಾವುದದು? ಇಂತಹ ನಾವು ಹೇಳುದಲ್ಲ, ಪರಮಕಂ ಶ್ರೀಸೂತ್ರ ಭಾಷ್ಯಾಮೃತಂ ಪೀತ್ವಾ, ಇಂತಹ ಶ್ರೀಸೂತ್ರ ಭಾಷಾ ಆತ್ಮವಿದ್ಯೆ, ಇದನ್ನ ಪೀತ್ವಾ ಮಾದೃಶ ಜೀವ ಭಂಗ ನಿಚಯ ನಂದಂತಿ ಮೋಕ್ಷಾಂಗಣೆ. ನನ್ನಂತಹ ಜೀವರುಗಳು ಮೋಕ್ಷವನ್ನೇ ಪಡೆದುಕೊಂಡು ಬಿಡುತ್ತಾರೆ, ಅಲ್ಲಿ ವೇರಿಸುತ್ತಾರೆ ಅಂತ ಹೇಳಿದ್ರಲ್ಲ, ಇದು ಪ್ರಶಸ್ತಿ. ಅಂಥ ವಿದ್ಯೆ ಕಂಡ್ರಿ ಇದು ಅಂತ ಹೇಳೋದಕ್ಕಾಗಿ ಇದು ಬಂದಿರತಕ್ಕಂತಹದ್ದು. ಹೀಗೆ ಏನಾಗಿದೆ ಇಲ್ಲಿ? ಈ ಒಂದು ಸ್ತುತಿ ಪ್ರಕರ್ಷ ಲಾಭಾಯ, ಸ್ತುತಿ ಪ್ರಕರ್ಷ ಅತ್ಯಂತ ಹೆಚ್ಚಿನ ಸ್ತುತಿಯನ್ನ ಅದನ್ನ ಹೇಳುದು, ಅದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಹೇಳಿದ್ರು. ಮತ್ತು ಪ್ರಸಿದ್ಧ ಚ ಅರ್ಥವಾದ ಅಂತರಾಪೇಕ್ಷ ಅರ್ಥವಾದ ಅಂತರ ಪ್ರವೃತ್ತಿ. ಇಲ್ಲಿ ಈ ಸ್ತುತಿ ಅಂತ ಹೇಳಿದ್ರು. ಈ ಸ್ತುತಿಯನ್ನ ಹೇಳಿರತಕ್ಕಂಥ ಭಾಗಗಳಿವು ಏನು? ಈ ಹಾನು ಸುಖ ಬಿಡಬೇಕು, ಸುಖ ವಿಧೂಯ ಪುಣ್ಯ ಪಾಪೆ ವಿಧೂಯ ತದಾ ವಿದ್ವಾನ್ ಪುಣ್ಯ ಪಾಪೆ ವಿಧೂಯ ನಿರಂಜನಂ ಪರಮಂ ಸಾಮ್ಯಮುಪೈತಿ. ಇವೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಏನ್ ಹೆಸರು? ಇದಕ್ಕೆ ಅಂದ್ರೆ ಅರ್ಥವಾದ ಅಂತ ಹೆಸರು. ಅರ್ಥವಾದ ಅಂದ್ರೇನು? ಹೊಗಳುವುದಕ್ಕಾಗಿ ಬಂದಿರತಕ್ಕಂಥದ್ದು. ಇದಕ್ಕೆ ಬೇರೆ ಯಾವ ಅರ್ಥವೂ ಇಲ್ಲ, ಕೇವಲ ಹೊಗಳುವುದಕ್ಕಾಗಿ ಬಂದಿರತಕ್ಕಂಥದ್ದು. ಹೀಗೆ ಹೊಗಳುವುದಕ್ಕಾಗಿ ಬಂದಿರತಕ್ಕಂಥದ್ದು. ಆದ್ದರಿಂದ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರಲ್ಲ ಪೂರ್ವ ಪಕ್ಷಿ ಎದ್ದ. ಸ್ವಾಮಿ, ಹೊಗಳುವುದಕ್ಕೆ ಬಿಡಬೇಕು ಅಂತ ಹೇಳಿದ್ರಲ್ಲ ಸ್ವಾಮಿ, ನೋಡಿ ಇದನ್ನ ಬಿಟ್ಟರೆ ಇಂಥ ಪ್ರಯೋಜನವಾಗುತ್ತೆ. ಯಾವುದನ್ನು ಬಿಟ್ಟರೆ? ಈ ಸುಕೃತ ಅಧಿಷ್ಕೃತ ಇವುಗಳನ್ನು ಬಿಟ್ಟರೆ ಇಂಥ ಪ್ರಯೋಜನವಾಗುತ್ತೆ ಅಂತ ಹೇಳಿದ್ರಲ್ಲ. ಒಂದು ಹೊಗಳಿಕೆ ಆಯ್ತಲ್ಲ ಅರ್ಥವಾದ. ಆದ್ಮೇಲೆ ಸರಿ, ಇನ್ನೊಂದು ಹೊಗಳಿಕೆ ಯಾಕೆ? ಅದನ್ನ ಇವನ್ ಬಿಟ್ಟ ಅವನು ತೆಗೆದುಕೊಳ್ಳುತ್ತಾನೆ, ಉಪಾಯನವನ್ನು ಸೇರಿಸ್ಕೊಳ್ಬೇಕು ಅಂದ್ಬಿಟ್ಟು ಹಾನ ಅಂತ ಅನ್ನೋದು ಅರ್ಥವಾದ, ಅದ್ರ ಜೊತೆ ಉಪಾಯನ ಅಂತನೋ ಇನ್ನೊಂದು ಅರ್ಥವಾದ ಯಾಕೆ ಸ್ವಾಮಿ ಅಂತ ಕೇಳ್ಬಿಟ್ಟ. ಇವಾಗ ಏನಂತ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಆಚಾರ್ಯರು. ನೋಡಿ, ಅವ್ರು ಕೇಳಿದ್ದನ್ನ ಇಲ್ಲಿ ಹಾಕಿಲ್ಲ, ನಾವು ಅದನ್ನು ತಿಳ್ಕೊಳ್ಬೇಕು. ಯಾವುದನ್ನು ತಿಳ್ಕೊಳ್ಬೇಕು? ಆಚಾರ್ಯರ ಉತ್ತರದಿಂದ ಇಲ್ಲಿ ಹೇಳಿದ್ದಾರೆ ಆಚಾರ್ಯ. ನೋಡಪ್ಪ, ನೀನು ಹಾನ ಎಂಬತಕ್ಕಂತಹ ಒಂದು ಅರ್ಥವಾದವನ್ನ ಹೇಳಿದ್ದಾರೆ, ಆಮೇಲೆ ಉಪಾದಾನ ಅಂತ ಇನ್ನೊಂದು ಅರ್ಥವಾದವನ್ನು ಯಾಕೆ ಹೇಳ್ಬೇಕು? ಎಲ್ಲಾದ್ರೂ ಎರಡೆರಡು ಅರ್ಥವಾದ ಹಾಕ್ತೇನ್ರಿ ಅಂದ್ರೆ ಅದಕ್ಕೆ ಹೇಳ್ತೇವೆ ನೋಡಪ್ಪ ಅಂತ ಹೇಳ್ತಾರೆ. ನೋಡಿ, ಪ್ರಸಿದ್ಧಾಚ ಅರ್ಥವಾದಾಂತರಾಪೇಕ್ಷ ಅರ್ಥವಾದಾಂತರ ಪ್ರವೃತ್ತಿ. ನೋಡಪ್ಪ, ಇದೇನು ಹೊಸದೇನಲ್ಲಪ್ಪ, ಪ್ರಸಿದ್ಧ, ಇದು ಪ್ರಸಿದ್ಧವಾಗಿದೆ. ಇದು ಎಲ್ಲಿ? ಎಲ್ಲ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸಿದ್ಧವಾಗಿದೆ. ಏನು? ಅರ್ಥವಾದಾಂತರಾಪೇಕ್ಷ. ಯಾವುದೋ ಒಂದು ಬೇರೊಂದು ಅರ್ಥವಾದವನ್ನ ಅಪೇಕ್ಷಿಸಿ ಈ ಅರ್ಥವಾದವು ಬಂದಿದೆ ಎನ್ನುವುದು ಎಲ್ಲ ಪ್ರಸಿದ್ಧವಾಗಿದೆಯಪ್ಪ. ಯಾವುದೋ ಇನ್ನೊಂದು ಅರ್ಥವಾದವನ್ನು ಅಪೇಕ್ಷಿಸಿ ಈ ಅರ್ಥವಾದ ಬಂದಿದೆ, ಎರಡು ಅರ್ಥವಾದ ಅಷ್ಟೇ. ಇಲ್ಲೂ ಅಷ್ಟೇ. ಹಾನ ಅಂತಿದೆಯಲ್ಲ, ಹಾನವೆಂಬ ಅರ್ಥವಾದವನ್ನ ಆಶ್ರಯಿಸಿ ಅದಕ್ಕೆ ಅದರ ಜೊತೆಯಲ್ಲಿ ಈ ಉಪಾದಾನ ಅಂತಕ್ಕಂಥದ್ದು ಬಂದಿದೆ. ಇದೊಂದು ಅದು ಅಷ್ಟೇ, ಏನಿಲ್ಲ. ಅಲ್ಲ ಸ್ವಾಮಿ, ಪ್ರಸಿದ್ಧ ಅಂತ ಅಂದ್ಬಿಟ್ರೆ ಏನ್ ಪ್ರಸಿದ್ಧವಾಗಿದೆ? ಎಲ್ಲೋ ಲೋಕದಲ್ಲಿ ಪ್ರಸಿದ್ಧವಾಗಿರ್ಬೋದು, ಶಾಸ್ತ್ರದಲ್ಲಿ ಹೇಗೆ ಪ್ರಸಿದ್ಧವಾಗಿದೆ ಸ್ವಾಮಿ? ಎರಡೆರಡು ಅರ್ಥವಾದ, ಈ ಅರ್ಥವಾದಕ್ಕೋಸ್ಕರ ಆ ಅರ್ಥವಾದ ಬಂದಿದೆ. ಎಲ್ಲಿ ಅಂದ್ರೆ ನೋಡಪ್ಪ, ಯಾಕಪ್ಪ ನಿನಗೆ ನೋಡು, ನಾವು ಜ್ಞಾಪಿಸ್ತಾ ಇದ್ದೇವೆ. ಎಲ್ಲಿ ಬಂದಿದೆ ಗೊತ್ತೇನು? ಇದು ತಾಂಡ್ಯ ಶ್ರುತಿಯಲ್ಲಿ ಬಂದಿದೆ. ತಾಂಡ್ಯ ಶ್ರುತಿಯಲ್ಲಿ ಎಲ್ಲಿ ಬಂದಿದೆ ಹೇಳುದು? ಏನಪ್ಪಾ ಅಂದ್ರೆ, ಏಕವಿಂಶೋ ವಾಯಿತೋ ಅಸಾವಾದಿತ್ಯ ಇತ್ಯವ ಮಾದಿಶು ಅಂತ ಹೇಳ. ನೋಡಿ, ಏಕವಿಂಶೋ ವಾ ಇತಃ ಇಲ್ಲಿಂದ ಎಲ್ಲ ಹಿಂದೆ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ನೋಡಿ, ಅದನ್ನ ನಾವು ತಿಳ್ಕೊಬೇಕಿಲ್ಲಿ. ಇಲ್ಲದೇ ಅರ್ಥ ಆಗತ್ತೆ.
ಇಲ್ಲಿಂದ ಮುಂದಕ್ಕೆ ಇಲ್ಲಿಂದ ಅಸೌ ಆದಿತ್ಯ, ಈ ಆದಿತ್ಯನು ಏಕವಿಂಶ 21ನೆಯವನು ಅಂತ ಅನ್ನೋ ಕಡೆ ಬಂದಿದೆಯಲ್ಲಯ್ಯ, ಎರಡು ಅರ್ಥವಾದ ಅಂತ ಅನ್ಬಿಟ್ರು. ಈ ನಮಗೇನು ಅರ್ಥ ಆಗುತ್ತೆ? ಏನು ಅರ್ಥ ಆಗುತ್ತೆ. ಹೌದಾನೆ? ಎರಡು ಅರ್ಥವಾದ ಎಲ್ಲಿದೆ? ಏಕವಿಂಶ 21 ಅಂದ್ರೆ ಏನು ಅಂತಕ್ಕಂಥದ್ದು ಯಾವುದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಡೀಟೈಲ್ ಆಗಿ ಛಾಂದೋಗ್ಯದಲ್ಲಿ ಬಂದಿದೆಯಲ್ಲ, ಆ ತರಹ ಒಂದು ನಾವು ತಿಳ್ಕೊಂಡ್ರೆ ಇಲ್ಲೇ ಮಾಡ್ಕೊಬೇಕು. ತಿಳ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂತಲ್ಲ. ಅಷ್ಟು ಬಿದ್ದ ನಾವಿಲ್ಲಿ ವಿಚಾರ ಮಾಡ್ಬೇಕಾದ್ರೆ ಸುಮ್ಮನೆ ಸ್ವಲ್ಪ ಈ ಸಂಕ್ಷೇಪ ತಿಳ್ಕೊಂಡು ಸಾಕು. ಏಕವಿಂಶೋವ 21ನೆಯವನು ಯಾರು? ಈ ಆದಿತ್ಯ. ಏನು ಆದಿತ್ಯ 21ನೆಯವನು ಅಂದ್ರೆ ಇಲ್ಲಿ ಎರಡು ಅರ್ಥವಾದ ಎಲ್ಲಪ್ಪ ಬಂತು ಅಂದ್ರೆ ಅದಕ್ಕೆ ಸ್ವಲ್ಪ ನಾವು ಅದನ್ನ ಹಿಂದಿರೋದನ್ನ ನೋಡ್ಕೋಬೇಕು. ಛಾಂದೋಗ್ಯ ಇದು ನೋಡಿ, ಇದು ಎಲ್ಲಿ ಬಂದಿದೆ? ಇದು ಏಕವಿಂಶತ, ಇದು 21ನೆಯವನು ಆದಿತ್ಯ ಸೂರ್ಯ ಅಂತಕ್ಕಂಥ ಎಲ್ಲಿ ಬಂದಿದೆ ಅಂತಂದ್ರೆ ಇದು ಛಾಂದೋಗ್ಯದಲ್ಲಿ ಸಪ್ತವಿಧ ಸಾಮೋಪಾಸನೆಯ ಪ್ರಕರಣದ ಉಪಾಸನಾ ಪ್ರಕರಣ ಇದೆ. ಉಪಾಸನಾ ಪ್ರಕರಣದಲ್ಲಿ ಸಪ್ತವಿಧ ಸಾಮೋಪಾಸನೆ ಅಂದ್ರೆ 7 ವಿಧವಾದ ಸಾಮಗಳ ಉಪಾಸನೆಯಲ್ಲಿ ಸಾಮವೇದ ತಾನೇ ಛಾಂದೋಗ್ಯ. ಸಾಮಗಳು 7 ವಿಧ, ಅದು ಯಾವುದು ಅಂತ ಇರ್ಲಿ, ಅದರ ಉಪಾಸನೆಯಲ್ಲಿ ಇದು ಬಂದಿರತಕ್ಕಂತಹದ್ದು. ಇದರ ಹೆಸರು ಅತಿಮೃತ್ಯೋಪಾಸನೆ. ಅತಿಮೃತ್ಯೋಪಾಸನೆ ಅಂದ್ರೆ ಏನು? ಈ ಉಪಾಸನೆಯನ್ನ ಮಾಡಿದವನು ಮೃತ್ಯುವನ್ನ ದಾಟಿ ಹೋಗುತ್ತಾನೆ ಅಂತಕ್ಕಂಥ ಭಾಗ ಆಯ್ತು. ಈ ಉಪಾಸನೆಯನ್ನು ಮಾಡಿದವನು ಮೃತ್ಯುವನ್ನು ದಾಟಿ ಹೋಗುತ್ತಾನೆ. ಅಲ್ಲಿ ಏನಂತ ಹತ್ತು ಸಮೋಪಾಸನೆ ಬಂದಿದೆ, ಅದೆಲ್ಲ ಬೇಡ. ಒಟ್ಟಲ್ಲಿ ಈ ಉಪಾಸನೆ ಮಾಡಿದವನು ಮೃತ್ಯುವನ್ನು ದಾಟಿ ಹೋಗುತ್ತಾನೆ. ಯಾರು ಇದು ಅತಿ ಮೃತ್ಯೋಪಾಸನೆ? ಇಲ್ಲಿ ಮೃತ್ಯು ಅಂತಂದ್ರೆ ಯಾವುದನ್ನು ಹೇಳಿದ್ದಾರೆ? ಮೃತ್ಯು ಅಂತಂದ್ರೆ ಮೃತ್ಯು ಅಂದ್ರೆ ಯಾರು ಮೃತ್ಯುವನ್ನು ದಾಟಿ ಹೋಗುತ್ತಾನೆ ಅಂತಾರೆ? ಮೃತ್ಯು ಅಂತಂದರೆ ಇಲ್ಲಿ ಆದಿತ್ಯನನ್ನ ಹೇಳಿದ್ದಾರೆ. ಆದಿತ್ಯನೇ ಮೃತ್ಯು ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೇನು? ಈ ಆದಿತ್ಯನನ್ನೂ ದಾಟಿ ಹೋಗುತ್ತಾನೆ ಅಂತ ಅರ್ಥ ಆಯ್ತು. ಅಲ್ಲ ರೀ, ಆದಿತ್ಯನಿಗೂ ಮೃತ್ಯು ಏನ್ ಸಂಬಂಧನಪ್ಪ? ಆದಿತ್ಯನ ಮೃತ್ಯು ಅಂತ ಯಾಕೆ ಹೇಳಿದ್ದಾರೆ ಇಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಹೌದ್ ತಾನೆ? ಇಲ್ಲಿ ಆದಿತ್ಯನನ್ನ ಯಾತಕ್ಕೆ ಮೃತ್ಯು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಹೋಲಿಕೆಯ ದೃಷ್ಟಿಯಿಂದ ಅರ್ಥ. ಆದಿತ್ಯ ನಮಗೆ ಯಾವುದಕ್ಕೆ ಕಾರಣವಾಗಿದ್ದಾನೆ? ಆದಿತ್ಯ ಒಂದು ಕಡೆ ಇದ್ದಾನೆ, ಆದರೂ ಕೂಡ ನಾವು ಅನುಭವಿಸ್ತಾ ಇದೀವಲ್ಲ. ಏನ್ ಅನುಭವಿಸ್ತಾ ಇದ್ದೀವಿ? ಅಹೋರಾತ್ರಂ, ಹಗಲು ರಾತ್ರಿ ಅಂತಕ್ಕಂಥ ಅನುಭವಿಸ್ತಾನೇ ಇದೀವಿ, ಎರಡು ಸ್ಥಿತಿಯನ್ನ. ಹೌದಾನೆ? ಇದು ಯಾರ ಒಂದು ದೃಷ್ಟಿಯಿಂದ, ಯಾರ ಒಂದು ಸಹಾಯದಿಂದ ಆಗ್ತಾ ಇದೆ? ಯಾರು ಇರುವುದರಿಂದ ಆಗ್ತಾ ಇದೆ ಇದು ಹಗಲು ರಾತ್ರಿ? ಸೂರ್ಯ ಇರೋದ್ರಿಂದ. ಹೌದಾನೆ? ಇಂತಹ ಇದಕ್ಕೆ ಹೆಸರು, ಇನ್ನೊಂದು ಹೆಸರು ಏನಾಯ್ತು? ಅಹೋರಾತ್ರವೇ ಮುಂತಾದ ಅಂತ ಹೇಳಿದ್ದಾರೆ ಇಲ್ಲಿ ಛಾಂದೋಗ್ಯದಲ್ಲಿ. ಮುಂತಾದ ಅಂದ್ರೇನು? ರಾತ್ರಿ, ಹಗಲು, ಮತ್ತೆ ಸಂವತ್ಸರ, ಅಯನ, ಪಕ್ಷ, ಅಯನ, ಮಾಸ, ಪಕ್ಷ, ದಿನ, ಋತು, ಇವೆಲ್ಲ ಏನಿವಕ್ಕೆಲ್ಲ ಹೆಸರು? ಕಾಲ. ಹೌದ್ ತಾನೆ? ಅಂದ್ರೆ ಅಹೋರಾತ್ರ ಅಂದ್ರೆ ಇಲ್ಲಿ ಅಹೋರಾತ್ರ ಹಿಂದೆಲ್ಲ ಅಹೋರಾತ್ರ ಕಾಲದಿಂದ ಅಂತ ಅರ್ಥ. ಈ ಕಾಲ ಏನು? ಈ ಕಾಲ ಅಂತಕ್ಕಂಥದ್ದು ಜಗತ್ತನ್ನ ಭಕ್ಷಿಸುತ್ತಿದೆ. ಹೌದ್ ತಾನೆ? ಕಾಲ ಎಲ್ಲವನ್ನು ನುಂಗಿ ಹಾಕುತ್ತಿದೆ. ಕಾಲೋ ಜಗದ್ಭಕ್ಷಕ, ಈ ಜಗತ್ತಿನ ಭಕ್ಷಕ ಕಾಲ. ಹೌದ? ನಮ್ಗ ಅನುಭವದಲ್ಲೂ ಇದೆ. ಎಲ್ಲಾ ಘಟನೆಗಳನ್ನು ಕೂಡ ಕಾಲ ಮುಚ್ಚಿ ಹಾಕ್ಬಿಡ್ತಾ ಇದೆ. ಅವನು ಅತ್ಯಂತ ಪ್ರಿಯನಾಗಿದ್ದಾರೆ, ಹೋಗ್ಬಿಟ್ಟ. ಎಷ್ಟು ದಿವಸ ಆಯ್ತಪ್ಪ? 6 ದಿನ ಆಯ್ತು, ಮರ್ತೋಯ್ತು, ಕಾಲ ನುಂಗಿ ಹಾಕ್ಬಿಡ್ತು. ಇನ್ನೊಂದು ಸಂತೋಷದ ವಿಷಯ, ಅವ್ನು ಇಂಥ ಪ್ರಶಸ್ತಿ ಬಂದ್ಬಿಡ್ತಂತ ಕಣ್ರಿ. ಎಷ್ಟು ದಿವಸ ಇರುತ್ತಪ್ಪ? 2 ತಿಂಗಳಿರುತ್ತೆ, ಆಮೇಲೆ ಎಲ್ಲ ಮರ್ತ್ ಬಿಡ್ತಾರೆ, ಕಾಲ ನುಂಗಿ ಹಾಕ್ಬಿಡ್ತು. ಹೌದ್ ತಾನೆ? ಎಲ್ಲವನ್ನೂ ಕೂಡ ಈ ಕಾಲ, ಈ ಜಗತ್ತನ್ನೇ ನುಂಗಿ ಹಾಕ್ಬಿಡ್ತಾ ಇದೆ ಕಾಲ.
ಆದ್ದರಿಂದ ಇದನ್ನ ಮೃತ್ಯು ಅಂತ ಕರೆದಿದೆ. ಯಾವುದು? ಆದಿತ್ಯನನ್ನ. ಇದಕ್ಕೆ ಕಾರಣ ಯಾವುದು? ಕಾಲಕ್ಕೆ ಕಾರಣ, ಕಾಲಕ್ಕೆ ಕಾರಣ ಆದಿತ್ಯ. ಹೀಗೆ ಆದಿತ್ಯನ ಕಾರ್ಯವಾದ ಕಾಲದಿಂದ ಈ ಜಗತ್ತು ನುಂಗಲ್ಪಟ್ಟಿದೆ, ನುಂಗಾಕ್ತಾ ಇದೆ ಇದು. ಆದ್ದರಿಂದ ಆದಿತ್ಯನ ಮೃತ್ಯು ಅಂತ ಕರೆದ್ರು. ನೋಡಿ ಹೇಗೆ ಸಮನ್ವಯ ಮಾಡ್ತಾ ಇದ್ದಾರೆ. ಆದಿತ್ಯನ ಮೃತ್ಯು ಅಂತ ಕರೆದ್ರು. ಅದರಲ್ಲಿ ಏನಾಯ್ತು? ಈ ಉಪಾಸನಾ ಭಾಗ ತಾನ ಇದು. ಉಪಾಸನಾ ಭಾಗ ಮಾಡಿ ಇದು ನಾಮಾಕ್ಷರ ಉಪಾಸನೆ ಅಂತ. ನಾಮಾಕ್ಷರಗಳು ಅಲ್ಲಿ 20 ಭಾಗಗಳನ್ನು ಹಿಂದೆ ಹೇಳಿದ್ದಾರೆ. ಇತಃ ಅಂತ ಹೇಳಿದ್ದಾರಲ್ಲ ಇಲ್ಲಿ. ಇಲ್ಲಿಂದ ಅಂದ್ರೆ 20ನೆಯಿಂದ ಮುಂದಕ್ಕೆ ಏನ್ ಹೇಳಿದ್ದಾರೆ? ಆದಿತ್ಯನನ್ನ ಹೇಳಿದ್ದಾರೆ. ಇದೆ ಈ ಮಂತ್ರ. ಏಕವಿಂಶೋವಾ ಇತೋಸಾವ ಆದಿತ್ಯ ಅಂತಕ್ಕಂಥ. ಇಲ್ಲಿ ಇತೋವ ಅಂದ್ರೆ ಇಲ್ಲಿಂದ ಮುಂದೆ ಅಂದ್ರೆ 20 ಆದ ಮೇಲೆ 21ನೇವನು ಆದಿತ್ಯ. ಅವನು ಅತಿ ಮೃತ್ಯು. ಆದಿತ್ಯನನ್ನು ದಾಟಿ ಹೋಗಿಬಿಡುತ್ತಾನೆ ಅಂತ ಅರ್ಥ. ಆದಿತ್ಯನನ್ನು ದಾಟಿ ಎಲ್ಲಿ ಹೋಗ್ತಾನೆ? ಹಿರಣ್ಯಗರ್ಭ ಹೋಗ್ತಾನೆ. ಇವನಿಗೆ ಮುಕ್ತಿ ಅಲ್ಲ, ಏನು ಮುಖ್ಯವಾದ ಮುಕ್ತಿ ಅಲ್ಲ. ಇವನು ಉಪಾಸಕ. ಇವನಿಗೆ ಮುಖ್ಯವಾದ ಮುಕ್ತಿ ಏನು? ಇವನಿಗೆ ಆ ಹಿರಣ್ಯಗರ್ಭ ಬ್ರಹ್ಮ ಲೋಕವೇ ಮುಖ್ಯವಾದ ಮುಕ್ತಿ. ಇದು ಆದಿತ್ಯನಿಗೂ ಮೇಲ್ಪಟ್ಟದ್ದು. ಅಲ್ಲಿ ಹೋಗಿ ಸೇರ್ತಾನೆ ಅಂತನ್ನುವ ಪ್ರಕರಣದಲ್ಲಿ ನೋಡಪ್ಪ, ಇಲ್ಲಿ ಏಕವಿಂಶೋ ಇತವ. ಇಲ್ಲಿ ಈ ಏಕವಿಂಶ ಅಂತಕ್ಕಂಥದ್ದು ಒಂದು ಅರ್ಥವನ್ನು ಹೇಳಿದ್ದಾರೆ. ಇದರಿಂದ ಮುಂದಕ್ಕೆ 21ನೇಯವನು ಇವನು ಇನ್ನೊಂದು ಅರ್ಥವಾದವನ್ನು ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ವಿವರಣೆ ಕೊಡ್ತಾರೆ. ಹೇಗೆ ಅದು ಕೇಳ್ತಾರೆ ಪೂರ್ವಪಕ್ಷಿ. ಅಲ್ಲ ಸ್ವಾಮಿ, ಏಕವಿಂಶೋ ಇದು 21ನೇಯವನು, ಇಲ್ಲಿ 2 ಅರ್ಥವಾದ ಹೇಗೆ ಬಂತು, ಏನದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇದೊಂದು ಸ್ವಲ್ಪ ವಿವರವಾಗಿ ತಿಳ್ಕೊ. ಇದು ವಿವರಾಂಗೇನು ಜಾಸ್ತಿ ವಿವರ ಬೇಡ, ಸರಿಯಾಗಿ ಸ್ಮೃತಿಗೆ ಹೋಗುವ ಹಾಗೆ ತಿಳ್ಕೊಳ್ಬೇಕು ನಾವಲ್ಲ. ಅದು ಸ್ವಲ್ಪ ಟೈಮ್ ಆಗ್ಬೋದು, ಒಂದು 5 ನಿಮಿಷ. ಅದೇ ಟೈಮ್ ಆಗೋಯ್ತು ಇವತ್ತು. ಆದ್ದರಿಂದ ಇದು ಹೇಗೆ ಇದು 2 ಅರ್ಥವಾದ ಇದೆ, ಏನಿದೆ ಅಂತನ್ನೋದನ್ನ ಅದನ್ನ ನಾಳೆ ನೋಡೋಣ. ನೋಡಿ, ಇಲ್ಲಿ ಹೇಗೆ ವಾದ ಸರಣಿಯನ್ನು ಹೇಗೆ ತರ್ತಾರೆ ಅದು ಬಹಳ ಮುಖ್ಯ. ಅದನ್ನ ನೋಡಿ. ಅದಕ್ಕೋಸ್ಕರ ಹೇಳ್ತಾರಲ್ಲ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ. ಮುಂದಿನ ಭಾಗ ಬರುತ್ತೆ. ಈ ಭಾಗದಲ್ಲಿ ವ್ಯಾಖ್ಯಾನಕಾರರು ಕೂಡ ಸ್ಪಷ್ಟವಾಗಿ ಬರೆಯೋದಕ್ಕೆ ಸಮರ್ಥರಾಗಲಿಲ್ಲ. ಕೆಲವು ವ್ಯಾಖ್ಯಾನ ಒಂದೊಂಥರ ಇದ್ರೆ ನಾವೇನ್ ಮಾಡ್ಬೇಕು? ಇದೊಂದು ವ್ಯಾಖ್ಯಾನ, ಅದೊಂದು ವ್ಯಾಖ್ಯಾನ ನೋಡ್ಕೊಂಡು ಸ್ವಲ್ಪ ಹೇಳ್ಕೊಂಡು ಬರ್ಬೇಕು. ಅದನ್ನ ಸ್ವಾಮಿಪಾದವರು ಮಾಡಿದ್ದಾರೆ. ಇಂಥ ಕೆಲಸ ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಮಾಡಿ ನಮಗೆ ಒಂದು ಈ ದ್ರಾಕ್ಷಾ ಪಾಕದಂತೆ ತೆಗೆದಿಟ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಕೆಲವು ಫುಟ್ ನೋಟ್ಗಳು ಬರೆದಿದ್ದಾರೆ. ಕೆಲವು ಫುಟ್ ನೋಟ್ಗಳನ್ನ ಯಾಕೆ ತುಂಬಾ ದೊಡ್ಡದಾಗತ್ತಲ್ಲ ಬಿಟ್ಟಿದ್ದಾರೆ. ನೋಡೋಣ, ನಾವು ಎಷ್ಟು ನಮಗೆ ಶಕ್ತಿ ಇದೆಯೋ ಅಷ್ಟು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಭಾಗವನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.